ಕರ್ನಾಟಕದಲ್ಲೇ ಚಾನ್ಸ್ ಪ್ರೈಸ್ 17 ಮಾಡಲ್ 285 ಯಾರು ಕೊಡಲ್ಲ ಸರ್, ನಾನು ಕೊಡ್ತೀನಿ 285 ಗೆ 100%. ಹಾಗಾದ್ರೆ ಗಾಡಿ ₹1 ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಓಕೆ, ಆ ಕಂಡೀಷನ್ಸ್ ಇದೆ ಸರ್. 4 ಬ್ರಾಂಡ್ ಟೈರ್ ಇದೆ, ಗಾಡಿ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿ ಬಂದಿದೆ. 25,000 ಡೌನ್ ಪೇಮೆಂಟ್ ಮಾಡ್ಲಿ ಸರ್, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಸರ್, 2 ಲಕ್ಷ ರೂಪಾಯಿಗೆ 2 ಲಕ್ಷ ಲೋನ್. ಎಷ್ಟು ಹೇಳ್ತೀರಾ? 130, 140 ಮಾಡ್ಕೊಡ್ತೀನಿ. ರೈತಾಪಿ ವರ್ಗದವರು ಮತ್ತೆ ಗ್ರಾಮೀಣ ಪ್ರದೇಶದವರೇ ಬೇಕು ಸರ್. ಆ ಉದ್ದೇಶದಿಂದ ನಾನು ಈ ಚಿರಾಗ್ ಕಾರ್ಸ್ ಅಂತ ಮಾಡಿರೋದು. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗೆಲುವಿನ ಗುಟ್ಟು ವಿಜಯ್ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಚಿರಾಗ್ ಮೋಟಾರ್ಸ್ ಮೈಸೂರು, ಇವತ್ತು ಎಲ್ಲೋ ಬೋರ್ಡ್ ಇಷ್ಟು ದಿನ ಆಯ್ತು, ವೈಟ್ ಬೋರ್ಡ್ ಕೂಡ ತಂದಿದ್ದಾರೆ. ನಿಮ್ಮ ಹತ್ರ ಇರೋ ಬಜೆಟ್ಗೆ ಕಾರ್ಗಳು ಸಿಗ್ತಾ ಇದೆ. ಯಾವ ಕಾರ್ ಇದೆ ಅಂತ ನಿಮ್ಗೆ ಡೀಟೇಲ್ಸ್ ಬೇಕಾ? ಸರ್ ಇದಾರೆ, ವೆಲ್ಕಮ್ ಮಾಡ್ಕೊಂಡು ಲೊಕೇಶನ್ ಕೂಡ ತಿಳಿಸ್ಕೊಡ್ತೀನಿ. ಸರ್ ಹೇಗಿದ್ದೀರಾ? ಆರಾಮ್ ಸರ್, ಆರಾಮ್ ಸರ್. ಓಕೆ ಸರ್, ನಮ್ಮ ವ್ಯೂವರ್ಸ್ ನಿಮ್ ಶೋರೂಮ್ಗೆ ವಿಸಿಟ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಡೀಟೇಲ್ಸ್ ಲೊಕೇಶನ್. ಆಲ್ ಕಸ್ಟಮರ್ಸ್ ವಿಸಿಟ್ ಮಾಡಿ. ಮೈಸೂರು ಬೆಂಗಳೂರು ರೋಡ್, ಚಿರಾಗ್ ಕಾರ್ಸ್ ಅಂಡ್ ಚಿರಾಗ್ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ಡಿವಿಷನ್ ಇದೆ, ನಮ್ದು ಕಾರ್ಸ್ ಇದೆ. ಮತ್ತೆ ಚಿರಾಗ್ ಫೈನಾನ್ಸ್ ಅಂತ ನಮ್ದೇ ಇನ್ನೋಸ್ ಫೈನಾನ್ಸ್ ಇದೆ ಸರ್. ಆಲ್ ಬಜೆಟ್, ಲೋ ಬಜೆಟ್ ವೆಹಿಕಲ್ ಗೆಲ್ಲ ನಾವು ಲೋನ್ ಮಾಡ್ಕೊಡ್ತೀವಿ. ಓಕೆ, ಮಾಡೆಲ್ ವೆಹಿಕಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಲೋನ್ ಸಿಗ್ತಾ ಇದೆ. ನಿಮ್ಮ ಹತ್ರ ಒಂದು 30,000 ರಿಂದ 40,000 ರೂಪಾಯಿ ಇದ್ರೂ ಸಾಕು, ಆರಾಮಾಗಿ ಕಾರ್ ಸಿಗ್ತಾ ಇದೆ ಇಲ್ಲಿ. ಬನ್ನಿ, ಯಾವ್ದೆಲ್ಲ ಕಾರು ಒಂದು ಒಳ್ಳೆ ಬಜೆಟ್ ಅಲ್ಲಿ ಇದೆ ತಿಳ್ಕೋಣ. ಚಿರಾಗ್ ಮೋಟಾರ್ಸ್ ಮೈಸೂರು, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ವ್ಯಾಗನರ್ ಇದೆ, ಒಂದು ವೈಟ್ ಕಲರ್, ಅದರಲ್ಲೂ ಫ್ಯಾಮಿಲಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಏನ್ ಸರ್ ಡೀಟೇಲ್ಸ್ ಇದು? ಸರ್ 2014 ಮಾಡಲ್ ಸರ್, ವೆರಿ ಗುಡ್ ಕಂಡೀಷನ್, 34,000 ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್, VXI ವೆಹಿಕಲ್. ಓಕೆ, 4 ಬ್ರಾಂಡ್ ಟೈರ್, ಸ್ಟೆಪ್ನಿನೂ ಬ್ರಾಂಡ್ ಟೈರ್ ಇಟ್ಟಿದ್ದೀನಿ ಸರ್. ಓಕೆ, ಕಸ್ಟಮರ್ ತಗೊಂಡ್ ಬದುಕಬೇಕು, ಹಂಗಂದ್ರೆ ನನಗೆ ರೈತಾಪಿ ವರ್ಗದವರು ಮತ್ತೆ ಗ್ರಾಮೀಣ ಪ್ರದೇಶದವರೇ ಬೇಕು ಸರ್. ಆ ಉದ್ದೇಶದಿಂದ ನಾನು ಈ ಚಿರಾಗ್ ಕಾರ್ಸ್ ಅಂತ ಮಾಡಿರೋದು. ನನ್ಗೆ ಹೈ ಲೆವೆಲ್ ಕಾರ್ ಬೇಡ ಸರ್, ನಂದು ಕಾನ್ಸೆಪ್ಟ್ 4 lakhs 5 lakhs ಒಳಗಡೆ ಸರ್. ಆಯ್ತಾ? ಗಾಡಿ ಬೆಸ್ಟ್ ರೇಂಜ್ 3 ಕಾಲು ಕೊಟ್ಬಿಡ್ತೀನಿ. 3,25,000 ಕಸ್ಟಮರ್ 2.5 ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಅವಾಗಲೇ ಚಾಲೆಂಜಿಂಗ್ ಅಂದ್ರೆ 50 ರೂಪಾಯಿ 100 ರೂಪಾಯಿ ಖರ್ಚಿದ್ರು ವಾಪಸ್ ಇಸ್ಕೊಡ್ತೀನಿ ಸರ್. 100% ಇಲ್ಲಿರೋ ವೆಹಿಕಲ್ಸ್ ಎಲ್ಲ ನಾನು ಬೈ ಮಾಡಿರೋದು. ನನಗೆ ಕಾರ್ಸ್ ಬಗ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ನಿಮ್ ಗೆಲುವಿನ ಗುಟ್ಟಿನ ಮುಖಾರನೇ ಹೇಳ್ತಾ ಇದ್ದೀನಿ. ಫ್ರೆಶರ್ ಒಂದೇ ತಿಂಗಳಿಗೆ 20 ಕಾರ್ ತಂದಿದ್ದೀನಿ ಸರ್. ಓಕೆ, ಗಾಡಿ ಕೂಡ ನೋಡ್ತಾ ಇದ್ರಲ್ಲ, 50 ರೂಪಾಯಿ ನಿಮ್ಗೆ 100 ರೂಪಾಯಿ ಖರ್ಚಿದ್ರೆ ಕಾರ್ ಬೇಕಾದ್ರೆ ರಿಟರ್ನ್ ತಗೋತಾ ಇದ್ದಾರೆ. ಯಾವ ಕಾರ್ ಹೇಳ್ತೀನಿ ಆ ಕಾರು ಸರ್, ಆ ಕಾರ್ ಮಾತ್ರ. ಯಾಕೆ ಗೊತ್ತಾ? ಏನ್ ಸರ್ ಇಷ್ಟೊಂದು 50 ರೂಪಾಯಿ ಖರ್ಚಿಲ್ಲ ಅಂತ ಹೇಳ್ತಾರೆ ಅಂದ್ರೆ, ನಾನು ಯಾವ ಕಾರ್ ಸರ್ವಿಸ್ ಮಾಡಿಸಿದೀನಿ, ಗಾಡಿ ಬಗ್ಗೆ ಪಲ್ಸ್ ರೇಟ್ ಗೊತ್ತಿದೆ. 12 ಮಾಡ್ಲು ನಾನು ಹೇಳಕ್ಕಾಗತ್ತಾ ವ್ಯಾಗನರ್ಗೆ? ಆದ್ರೆ ನಾನು 14 ಮಾಡ್ಲಿಗೂ ಹೇಳ್ತೀನಿ, ಹೋಂಡಾ ಬ್ರಿಯೋಗೂ ಹೇಳ್ತೀನಿ, ಮತ್ತೆ ಸೆಲಾರಿಯಾಗೂ ಹೇಳ್ತೀನಿ, ಓಮಿನಿಗೂ ಹೇಳ್ತೀನಿ. ಏನಕ್ಕೆ ಅಂದ್ರೆ ಗಾಡಿ ಬಗ್ಗೆ ಪಲ್ಸ್ ರೇಟ್ 1 to 1 ನಂಗೆ ಗೊತ್ತಿದೆ. ಈ ಲೋ ಮಾಡ್ಲಂದಾಗ 12 ಅಂದಾಗ ಏನಾದ್ರು ಒಂದು ಸ್ಮಾಲ್ ಇಶ್ಯೂಸ್ ಇದ್ದೇ ಇರುತ್ತಲ್ಲ ಸರ್. ಓಕೆ ಸರ್, ತಗೊಂಡ್ಮೇಲೆ ಸಣ್ಣ ಪುಟ್ಟ ಇರುತ್ತೆ, ಮಾಡಿಸ್ಕೋಬೇಕಾಗುತ್ತೆ. ಕಂಡೀಷನ್ ವೆಹಿಕಲ್ ಖಂಡಿತ ಕೊಡ್ತಾರೆ ಸರ್. ಹೋಂಡಾದಲ್ಲಿ ಒಂದು ಬ್ರಿಯೋ ಇದೆ ಸರ್, ಇದು ಶೋರೂಮ್ ಇಂದಾನೆ ಸರ್ವಿಸ್ ಆಗಿ ಬಂದಿದೆ. 2012 ಸಿಂಗಲ್ ಓನರ್ ವೆಹಿಕಲ್. ಕಸ್ಟಮರ್ ಬರ್ಲಿ, ಚಾನ್ಸ್ ರೇಟ್ 3 ಲಕ್ಷ ಕೊಟ್ಬಿಡ್ತೀನಿ ಸರ್. 3 ಲಕ್ಷ ರೂಪಾಯಿಗೆ ಸಿಂಗಲ್ ಓನರ್. ಗಾಡಿ ₹1 ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಓಕೆ, ಆ ಕಂಡೀಷನ್ಸ್ ಇದೆ ಸರ್. 4 ಬ್ರಾಂಡ್ ಟೈರ್ ಇದೆ, ಗಾಡಿ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿ ಬಂದಿದೆ. 10,600 ರೂಪಾಯಿ ಬಿಲ್ಲು ಸಹ ಕೊಡ್ತೀನಿ. ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ಹೋಂಡಾ ಬ್ರಿಯೋ ಸರ್. ಮತ್ತೊಂದು ಸೆಲೆರಿಯೋ ಇದೆ, ಅದರಲ್ಲೂ ಮಾಡೆಲ್ ವೆಹಿಕಲ್, ನ್ಯೂ ಸೇಫ್. ಸೆಲೆರಿಯೋ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಸರ್. ಗಾಡಿ ಶೋರೂಮ್ ಹಿಸ್ಟ್ರಿ ವೆಹಿಕಲ್, 19,000 ಓಡಿದೆ. ಗಾಡಿ ಮೈಸೂರು ವೆಹಿಕಲ್. ಕಸ್ಟಮರ್ ಬಂದು ನೋಡ್ಲಿ, ಚಿರಾಗ್ ಕಾರ್ಸ್ ಮೈಸೂರಲ್ಲಿ 25,000 ಡೌನ್ ಪೇಮೆಂಟ್ ಮಾಡ್ಲಿ ಸರ್, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, 5,25,000 ಈ ವೆಹಿಕಲ್ ಆಗುತ್ತೆ. ಕೇವಲ 25,000 ಡೌನ್ ಪೇಮೆಂಟ್ ಈ ವೆಹಿಕಲ್ ಸಿಗ್ತದೆ. ಅದರಲ್ಲೂ ನ್ಯೂ ಸೇಫ್ ಸೆಲೆರಿಯೋ ಮೈಸೂರು ವೆಹಿಕಲ್, ಸಿಂಗಲ್ ಓನರ್. ಹಾಗಾದ್ರೆ ನಿಮ್ಗೊಂದು ಮತ್ತೊಂದು ಓಮ್ನಿ ಇದೆ, ಫ್ಯಾಮಿಲಿಗೆ ಬಿಸ್ನೆಸ್ಗೆ ಬೇಕು ಅನ್ನೋರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಸೇಮ್ ಸರ್ ಡೀಟೇಲ್ಸ್ ಇದು? ಸರ್, ಗಾಡಿ 2017 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಅದರಲ್ಲೂ ನಮ್ ಮಂಡ್ಯ ನಾಗಮಂಗಲ ರಿಜಿಸ್ಟ್ರೇಷನ್. ಗಾಡಿ ಬಂದು ನೋಡ್ಲಿ, ಕಸ್ಟಮರ್ ಗೆ ಬೆಸ್ಟ್ ರೇಟ್ ಕೊಡ್ತೀನಿ. ಗಾಡಿ ಚಿರಾಗ್ ಮೋಟಾರ್ಸ್, ಚಿರಾಗ್ ಕಾರ್ಸ್ ಮೈಸೂರಲ್ಲಿ ಬಂದು ನೋಡಿ ಸರ್. ಇದ್ರ ಬಗ್ಗೆ ನಾನು ರೇಟ್ ಹೇಳ್ತಾ ಇಲ್ಲ. ಓಮಿನಿ ಒಂಥರ ಹಾಟ್ ಕೇಕ್ ಗಾಡಿ, ಕಸ್ಟಮರ್ ಬಂದು ನೋಡ್ಲಿ ಸರ್. ಓಕೆ, ಓಮ್ನಿ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳಿ. ಹಾಗೆ ಬನ್ನಿ, ನಿಮ್ಗೆ ಒಂದು 20 ಇಂದ 25 ಪ್ಲಸ್ ಮೈಲೇಜ್ ವೆಹಿಕಲ್ ಹುಡ್ತಾ ಇದ್ರೆ, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್, ಅದರಲ್ಲೂ ಮಾಡೆಲ್ ವೆಹಿಕಲ್ ಬೇಕು ಅನ್ನೋರಿಗೆ ಒಂದು ಡೀಟೇಲ್ಸ್ ಸಿಕ್ಕಿದೆ ಸರ್. ಆಲ್ಟೋ ತುಂಬಾ ಕಂಡೀಷನ್ಸ್ ಇದೆ, ನಾನು ಹೇಳಿದ್ನಲ್ಲ ಸರ್. ಕರ್ನಾಟಕದಲ್ಲೇ ಚಾನ್ಸ್ ಪ್ರೈಸ್ 17 ಮಾಡಲ್ 285 ಯಾರು ಕೊಡಲ್ಲ ಸರ್, ನಾನು ಕೊಡ್ತೀನಿ. 285 ಗೆ 100%. ಹಾಗಾದ್ರೆ ಡೌನ್ ಪೇಮೆಂಟ್ ಇದಕ್ಕೆ 35,000 ಮಾಡಿದ್ರೆ ಸಾಕು, 2.5 ಲೋನ್ ಆಗುತ್ತೆ. ಓಕೆ, ಬೈಕ್ ಏನ್ ಕೊಡ್ತೀರಾ ಡೌನ್ ಪೇಮೆಂಟ್? ಇದು ಕೊಟ್ಟರೆ ಕಾರ್ ಕೊಡ್ತೀರಾ? 100% ಸರ್. ಓಕೆ, ನಿಮ್ಗೆ ಒಂದು ಒಳ್ಳೆ ಮಾಡೆಲ್ ವೆಹಿಕಲ್, ಈ ವೆಹಿಕಲ್ ಕೊಡ್ತಾ ಇದ್ದಾರೆ ಸರ್. ಹೋಂಡಾದಲ್ಲಿ ರೆಡ್ ಕಲರ್ ಬ್ರಿಯೋ ಸರ್, ಬ್ರಿಯೋ 280 ಕೊಡ್ತೀನಿ. ಸೆಕೆಂಡ್ ಓನರ್ ವೆಹಿಕಲ್, ವೆರಿ ಗುಡ್ ಕಂಡೀಷನ್ಸ್ ಇದೆ. ಕಸ್ಟಮರ್ ಬಂದು ನೋಡ್ಲಿ, ಚಿರಾಗ್ ಕಾರ್ಸ್ ಅಲ್ಲಿ. ಓಕೆ, ರೆಡ್ ಕಲರ್ ಹೋಂಡಾ ಬ್ರಿಯೋ, ಗಾಡಿ ವೆರಿ ಗುಡ್ ಕಂಡೀಷನ್, 4 ಹೊಸ ಟೈರ್ ಇದೆ. ಗಾಡಿ ವೆರಿ ಕಂಡೀಷನ್ಸ್ ಇರುವಂತ ವೆಹಿಕಲ್. ಬಂದು ವಿಸಿಟ್ ಮಾಡ್ಲಿ ಸರ್ ಕಸ್ಟಮರ್. ತುಂಬಾನೇ ಚೆನ್ನಾಗಿದೆ. 2012 ಮಾಡಲ್ ಬ್ರಿಯೋ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಮತ್ತೊಂದು ಹ್ಯುಂಡೈಯಲ್ಲಿ i10 ಕೂಡ ಇದೆ, ವೈಟ್ ಕಲರ್. 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ 120 ಗನ್ ತರ ಹೋಗುತ್ತೆ ಸರ್. ಆ ಕಂಡೀಷನ್ಸ್ ಇದೆ ಗಾಡಿ. ಬೆಂಗಳೂರು ರಿಜಿಸ್ಟ್ರೇಷನ್. ಗಾಡಿ 225 ಕೊಟ್ಬಿಡ್ತೀನಿ. ಕೇವಲ 2,25,000 ರೂಪಾಯಿಗೆ i10. 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, ನಿಮ್ಗೆ ಲೋ ಮಾಡಲ್ ಅಲ್ಲಿ ನಿಮ್ಗೆ i10 ಕೂಡ ಲೋನ್ ಸಿಗ್ತಾ ಇದೆ ನಿಮ್ಗೆ ಚಿರಾಗ್ ಮೋಟಾರ್ಸ್ ಅಲ್ಲಿ ಸರ್. ಮತ್ತೊಂದು ವ್ಯಾಗನರ್ ಇದೆ, ಅದರಲ್ಲಿ ಒಳ್ಳೆ ಕಲರ್. 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, VXI. ಗಾಡಿ 4 ಟೈರ್ ಇದೆ, ಸ್ಟೆಪ್ನಿನೂ ಇದೆ. ಚಾನ್ಸ್ ರೇಟ್ 265 ಸರ್. 265ಕ್ಕೆ
ಓಕೆ, ಒಂದು ಒಳ್ಳೆ ಮಾಡಲ್ ವೆಹಿಕಲ್ 2,65,000 ರೂಪಾಯಿಗೆ ವ್ಯಾಗನರ್, ಅದರಲ್ಲೂ ಒಂದು ಒಳ್ಳೆ ಕಲರ್, ಫ್ಯಾಮಿಲಿಗೆ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ರಿಡ್ಜ್ ಬೇಕು. ರಿಡ್ಜ್ ವೆಹಿಕಲ್ ಸರ್ 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಗಾಡಿ ವೆರಿ ಗುಡ್ ಕಂಡೀಷನ್ಸ್ ಇದೆ. 3.5 ಲಕ್ಷ ಸರ್, 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಗಾಡಿ ಬಂದು ನೋಡ್ಲಿ, ಚಿರಾಗ್ ಕಾರ್ಸ್ ಮೈಸೂರು. ಓಕೆ, ರಿಡ್ಜ್ ಯಾರಾದ್ರೂ ಹುಡುಕ್ತಾ ಇದ್ದೀರಾ, ಸಿಲ್ವರ್ ಕಲರ್ ಅಲ್ಲಿ ಗಾಡಿ ತುಂಬಾನೇ ಚೆನ್ನಾಗಿದೆ, ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ವಿಸಿಟ್ ಮಾಡಿ ಚಿರಾಗ್ ಮೋಟಾರ್ಸ್ ಮೈಸೂರಿಗೆ. ಸರ್ ಮತ್ತೊಂದು ಡೀಸೆಲ್ ವೆಹಿಕಲ್ ಅಲ್ಲಿ ಬ್ರಿಜಾ ಇದೆ, ಡೀಟೇಲ್ಸ್ ಏನ್ ಸರ್ ಇದು? 2016 ಮಾಡಲ್, ಸಿಂಗಲ್ ಓನರ್, ವಿಡೇ ಆಪ್ಷನ್ ವೆಹಿಕಲ್. ಓಕೆ, ಗಾಡಿ ವೆರಿ ಗುಡ್ ಕಂಡೀಷನ್, ಎಸಿ ಎಲ್ಲ ನಾವೇ ಇವಾಗ ಫುಲ್ಫಿಲ್ ಮಾಡಿ ಚೆಕ್ ಮಾಡಿಸ್ಕೊಟ್ಟಿದೀನಿ, ಎಲ್ಲ ಪಕ್ಕ ಇದೆ. 5.95 ಹೇಳ್ತಾ ಇದೀನಿ ಸರ್, ಕಸ್ಟಮರ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ, 5.95ಕ್ಕೆ ಡೀಸೆಲ್ ವೆಹಿಕಲ್ ಅಲ್ಲಿ ಬ್ರಿಜಾ, ಅದರಲ್ಲೂ 16 ಮಾಡಲ್, ಗಾಡಿ ತುಂಬಾನೇ ಚೆನ್ನಾಗಿದೆ, ಲೋನ್ ಕೂಡ ಒಂದು ಒಳ್ಳೆ ಲೋನ್ ಕೂಡ ಆಗುತ್ತೆ. ನಿಮ್ ಸಿವಿಲ್ ಚೆನ್ನಾಗಿದೆ. ಬ್ರಿಜಾ ಯಾರಾದ್ರೂ ಡೀಸೆಲ್ ವೆಹಿಕಲ್ ಹುಡುಕ್ತಾ ಇದ್ರೆ ಈ ವೆಹಿಕಲ್ ಚಿರಾಗ್ ಮೋಟಾರ್ಸ್ ಬನ್ನಿ, ಸಿಗ್ತಾ ಇದೆ. ಸರ್ ಮತ್ತೊಂದು ವೈಟ್ ಕಲರ್ ಅಲ್ಲಿ ಸೆಲೆರೋ ಇದೆ, ಡೀಟೇಲ್ಸ್. 2019 ಮಾಡಲ್, ಪ್ರಿನ್ಸಿಪಲ್ ವೆಹಿಕಲ್, 34,000 35,000 ಓಡಿದೆ. ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಗಾಡಿ ಬಂದು ನಾನು ಹೀರೋ ಫ್ರಾಂಕ್ ಹೇಳ್ತಾ ಇದೀನಿ, ಇದು ಶೋರೂಮ್ ಅಲ್ಲಿ ತೆಗ್ದಿದ್ದಂತ ವೆಹಿಕಲ್. ಓಕೆ, ಗಾಡಿ 4.30 ಕೊಡ್ತೀನಿ ಸರ್, 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ, 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ, ನಿಮ್ಮ ಹತ್ರ 30,000 ರೂಪಾಯಿ ಇದೆಯಾ? ಸೆಲೆರೋ ಸಿಗ್ತಾ ಇದೆ, ಅದರಲ್ಲೂ ಒಂದು ಒಳ್ಳೆ ಮಾಡಲ್ ವೆಹಿಕಲ್, ಸಿಂಗಲ್ ಓನರ್, ವೈಟ್ ಕಲರ್, ಟೈರ್ ಕಂಡೀಷನ್ ಹೋದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ತುಂಬಾನೇ ಚೆನ್ನಾಗಿದೆ, ವೈಟ್ ಕಲರ್. ಸರ್ ಮತ್ತೊಂದು ಚಾಲೆಂಜಿಂಗ್ ಪ್ರೈಸ್ ಕೊಡ್ಬೇಕಿದ್ ನೀವು. ಸರ್ ಬರೀ 2 ಲಕ್ಷ ಸರ್, 2 ಲಕ್ಷ ರೂಪಾಯಿಗೆ 2 ಲಕ್ಷ ಲೋನ್ ಎಷ್ಟು ಹೇಳ್ತೀರಾ? 1.30 1.40 ಮಾಡ್ಕೊಡ್ತೀನಿ. ಓಕೆ, 60,000 ತಗೋಬರ್ಲಿ ಸರ್. ಒಬ್ಬ ಸಾಧಾರಣ ಕಾರ್ ಯೂಸ್ ಮಾಡೋ 2 ವೀಲರ್ ಓಡಾಡೋ ಬದಲು 20-25 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಆಲ್ಟೋ VXi ಸಿಂಗಲ್ ಓನರ್ ವೆಹಿಕಲ್. ಇಡೀ ಎಂಟೈರ್ ನೀವು ಎಷ್ಟೋ ಯೂಟ್ಯೂಬ್ ಅಲ್ಲಿ ಮಾಡಿದೀರಾ, ನಾನು ನೋಡಿದೀನಿ ನಿಮ್ದೆಲ್ಲ. 2 ಲಕ್ಷಕ್ಕೆ ಯಾರು ಆಫರ್ ಕೊಟ್ಟಿಲ್ಲ ಸಿಂಗಲ್ ಓನರ್ ವೆಹಿಕಲ್. ಓಕೆ, 11 ಮಾಡಲ್, ಅದರಲ್ಲೂ ತುಂಬಾ ಚೆನ್ನಾಗಿದೆ ಗಾಡಿ, 4 ಬ್ರ್ಯಾಂಡ್ ಟೈರ್ ಇದೆ, ಸ್ಟೆಪ್ನಿನೂ ಇದೆ, ತುಂಬಾ ನೀಟ್ ಇದೆ. ಬಂದ್ ನೋಡಿ ಚಿರಾಗ್ ಕಾರ್ಸ್ ಅಲ್ಲಿ. ಓಕೆ, ನೀವು ಆಪೋಸಿಟ್ ಬಂದು ವಿಸಿಟ್ ಮಾಡಿ. ಒಳ್ಳೊಳ್ಳೆ ವೆಹಿಕಲ್ಸ್ ಕೂಡ ತಂದಿದ್ದಾರೆ. ನಿಮ್ಗೆ ಯಾವ ಬಜೆಟ್ ಅಲ್ಲಿ ಬೇಕು, ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಒಳ್ಳೆ ಮಾಡಲ್ ವೆಹಿಕಲ್ ನಿಮ್ಗೆ ಸಿಗ್ತಾ ಇದೆ. ಇಷ್ಟೆಲ್ಲ ವೆಹಿಕಲ್ಸ್ ಇದೆ ನಮ್ಮ ಮೈಸೂರು ಚಿರಾಗ್ ಮೋಟಾರ್ಸ್ ಬನ್ನಿ, ಇಷ್ಟೆಲ್ಲ ವೆಹಿಕಲ್ಸ್ ಅವೈಲೇಬಲ್ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ, ಕಾಲ್ ಮಾಡಿ. ಲೊಕೇಶನ್ ಬಂದು ಮೈಸೂರು. ಸರ್ ಚಿರಾಗ್ ಮೋಟಾರ್ಸ್ ಅಲ್ಲಿ ನಾನು 10 ವರ್ಷದಿಂದ ನೋಡ್ತಾ ಇದೀನಿ, ಕಮರ್ಷಿಯಲ್ ವೆಹಿಕಲ್ ಅಷ್ಟೇ ಇದ್ದಿದ್ದು. ಇವಾಗ ಸಡನ್ಲಿ ವೈಟ್ ಬೋರ್ಡ್ ಕಾರ್ ಬಂದಿದ್ದೀರಾ, ಏನ್ ಉದ್ದೇಶ? ಸರ್ ನನ್ನ ಉದ್ದೇಶ ಇಷ್ಟೇ, ಒಂದು ಆರ್ಗನೈಸೇಷನ್ ನಡೆಸಬೇಕು ಮೊದಲನೇದು, ಮತ್ತೆ ಎರಡನೇದು ನಾನು ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಟಾಟಾ ಎಸ್ ಇಟ್ಟಿರೋರು, ದೋಸ್ತ್ ಸ್ಮಾಲ್ ವೆಹಿಕಲ್ ಇಟ್ಟಿರುವಂತ ಕಸ್ಟಮರ್ಸ್ ಇದಾರಲ್ಲ, ಅವರು ನನ್ನ ದೇವ್ರ ಸಮಾನ, ಅವರು ನನ್ನನ್ನ ಬೆಳೆಸಿದ್ದಾರೆ. ನನ್ನ ಇಂಟೆನ್ಷನ್ ಏನು, ಅವರು ಸಹ ಒಂದು ದೋಸ್ತಲ್ಲಿ ಓಡಾಡ್ತಾ ಇದಾರೆ, ಅವ್ರ ಫ್ಯಾಮಿಲಿ ಕಾರಲ್ಲಿ ಓಡಾಡ್ಲಿ, 2 ಲಕ್ಷ ಕೊಟ್ಟು ಒಂದ್ ಕಾರ್ ತಗೊಂಡು ಆರಾಮಾಗಿ ಕಂಫರ್ಟ್ ಆಗಿ ಓಡಿಸ್ಲಿ ಅನ್ನೋ ಉದ್ದೇಶ. ದುಡ್ಡು ಏನ್ ಮಾನದಂಡ ಅಲ್ಲ, ನೀವು ಕೊಡೋ ದುಡ್ಡು ನನ್ಗೆ ಯಾವ್ದು ಇಲ್ಲ. ನನ್ನ ಹತ್ರನು 30 ಜನ ವರ್ಕರ್ಸ್, ನನ್ನ ಸ್ಟಾಫ್ಸ್ ಎಲ್ಲ ಸರ್ವಿಸ್ ಕೊಡ್ತಾರೆ. ಇಡೀ ಕರ್ನಾಟಕ ಚಾಲೆಂಜ್ ಮಾಡ್ತೀನಿ ಸರ್, ನಮ್ ತರ ಶೋರೂಮ್ ಎಲ್ಲೂ ಇಲ್ಲ ಸರ್. ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದೀನಿ ಸರ್. ಇದೇ ತಟ್ಟು ಹೇಳ್ತೀನಿ, ಇಡೀ ಕರ್ನಾಟಕ ಸುತ್ತೀನಿ, ಹುಬ್ಳಿ ಧಾರವಾಡ ಎಲ್ಲ ಸುತ್ತೀನಿ, ಬೆಂಗಳೂರೆಲ್ಲ ಕ್ವಾಲಿಟಿ ಆಗಿ ಒಂದು ಕಾರ್ಪೊರೇಟ್ ಕಂಪನಿ ಆಗಿ ನಡೆಸ್ತಾ ಇರುವಂತದ್ದು ಏನಾರು ಇದ್ರೆ ಚಿರಾಗ್ ಮೋಟಾರ್ಸ್. ಕಮರ್ಷಿಯಲ್ ಅಲ್ಲಿ ಕಾರ್ಸ್ ತುಂಬಾ ಜನ ಇದಾರೆ, ಕಮರ್ಷಿಯಲ್ ಇದೀವಿ, ಇವಾಗ ಕಾರ್ಸ್ ಅಲ್ಲೂ ಮಾಡ್ಬೇಕು ಅನ್ನೋ ಅಜೆಂಡಾ ಇದೀವಿ. ಅಲ್ಟಿಮೇಟ್ ಕಸ್ಟಮರ್ ಗೆ ಬಂದು ಏನಾರು ಒಂದು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಂಗಿದೀವಿ ಸರ್. ಎಲ್ಲೋ ಒಂದ್ ಕಡೆ ನಾವು ರೋಡಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ. ದಯವಿಟ್ಟು ಕಸ್ಟಮರ್ಸ್ ನನಗೆ ಇಲ್ಲಿವರೆಗೆ ಅವಕಾಶ ಮಾಡಿದ್ದಾರೆ, ಕಾರ್ಸ್ಗೂ ಒಂದು ಸಹಾಯ ಮಾಡಿ. ಆಮೇಲೆ ಲೋನ್ ಬಗ್ಗೆನೂ ಹೇಳ್ತೀನಿ, ಲೋನ್ಸ್ ಚಿರಾಗ್ ಫೈನಾನ್ಸ್ ಅಲ್ಲೂ ಲೋನ್ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಬದುಕಿ, ನಾನು ಬದುಕಿ, ಇಬ್ರು ಕೈ ಚಪ್ಪಾಳೆ ಮಾಡೋಣ, ಇಬ್ರು ಬದುಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಖಂಡಿತ ಚಿರಾಗ್ ಮೋಟಾರ್ಸ್ ಅಲ್ಲಿ ನಿಮ್ಗೆ ವೈಟ್ ಬೋರ್ಡ್ ಕೂಡ ತಂದಿದ್ದಾರೆ, ಯೆಲ್ಲೋ ಬೋರ್ಡ್ ಆಯ್ತು, ಇಷ್ಟು ದಿನ ಕಾರ್ ಕೂಡ ಸಿಗ್ತಾ ಇದೆ. ಚಿರಾಗ್ ಮೋಟಾರ್ಸ್ ಬನ್ನಿ, ಬೆಸ್ಟ್ ಪ್ರೈಸ್ ಅಲ್ಲಿ ಲೋ ಮಾಡಲ್ ವೆಹಿಕಲ್ಸ್ ನಿಮ್ಗೆ ಲೋನ್ ಸಿಗ್ತಾ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ, ಕಾಲ್ ಮಾಡಿ. ನಿಮ್ಗೆ ಯಾವ ವೆಹಿಕಲ್ ಬೇಕು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಆದ್ರೆ ಫೈನಾನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಬರೀ 50 ಕಿಲೋಮೀಟರ್ ರೇಡಿಯಸ್ ಸರ್, ಅಲ್ಲಿ ನಾಚೆ ಮಾಡಕ್ ಆಗಲ್ಲ. ಯಾಕೆಂದ್ರೆ ಕಲೆಕ್ಷನ್ ಪ್ರಾಬ್ಲಮ್ಸ್ ಇರುತ್ತೆ, ವೇರಿಯಂಟರ್ಸ್ ಇರುತ್ತೆ. 50 ಕಿಲೋಮೀಟರ್ ರೇಡಿಯಸ್ ಸ್ವಂತ ಮನೆ ಇರಬೇಕು ಸರ್, ಅದಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನಿ. ನನಗೇನು ಗೊತ್ತಾ ಸರ್, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಸರೌಂಡಿಂಗ್ ಭಾಗಕ್ಕೆ ಕಸ್ಟಮರ್ಸ್ ಗೆ ರೀಚ್ ಮಾಡ್ಬೇಕು ಅಂತ ಇದೀನಿ. ಹೊರಗಡೆ ಹೋಗೋದಕ್ಕೆ ನಂಗೆ ಲೋನ್ ಫೆಸಿಲಿಟೀಸ್ ಟೀಮ್ ಇಲ್ಲ ಸರ್. ಓಕೆ, ಆಮೇಲೆ ಕಸ್ಟಮರ್ಸ್ ಎಷ್ಟೋ ಜನ ಬೇಜಾರ್ ಮಾಡ್ಕೊಳ್ಳೋದು ಬೇಡ, ನಾನು 50 ಕಿಲೋಮೀಟರ್ ರೇಡಿಯಸ್ ಮಾತ್ರ ಸರ್. ಓಕೆ, ಥ್ಯಾಂಕ್ ಯು. ಒಂದು 50 ಕಿಲೋಮೀಟರ್ ಒಳಗಡೆ ನಿಮಗೆ ಲೋನ್ ಸಿಗುತ್ತೆ. ಖಂಡಿತ ಎಲ್ಲ ವೆಹಿಕಲ್ಸ್ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಕಾರ್ ಸಿಗ್ತದೆ. ನಮ್ಮ ಚಿರಾಗ್ ಮೋಟಾರ್ಸ್ಗೆ ಬನ್ನಿ, ಲೊಕೇಶನ್ ಬಂದು ಮೈಸೂರು.